ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೋರು ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಬ್ಲಾಗ್ ನಾನು ಬೆಳಗ್ಗೆ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ ಬಂದು ಶುಕ್ರವಾರದ ಪೂಜೆ ವಿಡಿಯೋ ಆಗಿರುತ್ತೆ. ಆವತ್ತಿಂದ ನಾನು ವೀಡಿಯೋಗಳು ಹಾಕ್ತಾ ಇರೋ ಕಾರಣ ಫೋನ್ ಹಾಳಾಗಿತ್ತು. ಫೋನ್ ರಿಪೇರಿ ಕೊಟ್ಟಿದ್ದೆ. ಅವ್ರನ್ನೇ ರೆಡಿ ಮಾಡಿರಲಿಲ್ಲ, ಅದಕ್ಕೆ ವೀಡಿಯೋಗಳು ಹಾಕೋಕ್ಕಾಗಿಲ್ಲ, ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಕ್ಷಮಿಸಿ ಅಂತ ಕೇಳ್ತಾ ಹಾಗೆ ಬಂದು ಎಲ್ಲ ತೊಳೆದ್ಬಿಟ್ಟು ಚಿಕ್ಕದೊಂದು ರಂಗೋಲಿ ಬಿಟ್ಬಿಟ್ಟು ದೀಪ ಹಚ್ಚೋಣ ಎಲ್ಲ ದಿನನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ರಂಗೋಲಿ ಬಿಟ್ಬಿಟ್ಟು ಹಾಗೆ ಬಂದು ಮನೆಯೆಲ್ಲ ಒರೆಸ್ಕೊಂಡು ತಿಂಡಿ ರೆಡಿ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ದೀಪ ಹಚ್ಬಿಟ್ಟು ಎಲ್ಲ ಕೆಲಸ ಇದೆ. ಇದೇ ಕೆಲಸಗಳು ಮಾಡಿ ನನಗೂ ಬೇಜಾರು. ಏನು ಹೇಳ್ಬೇಕು, ನನಗೂ ಸರಿಯಾಗಿ ಮಾತಾಡೋಕೆ ಆಗ್ತಾಯಿಲ್ಲ. ಸ್ವಲ್ಪ ಹುಷಾರಿಲ್ಲದಿರೋ ಕಾರಣ ಸ್ವಲ್ಪ ಗಂಟಲು ಕೂಡ ಕಟ್ಟಿದೆ. ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ ಅನ್ನಿಸುತ್ತೆ. ಬಂದು ಪಾರ್ಕಿಂಗು ಒರೆಸ್ಕೊಂಡೆ. ಪಾರ್ಕಿಂಗೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಹೊಸಲೆಲ್ಲ ಸೂಟ್ಬಿಟ್ಟು ಅರಿಶಿನ ಕುಂಕುಮ ಇಟ್ಬಿಟ್ಟು ರಂಗೋಲಿ ಆಲ್ರೆಡಿ ಬಿಟ್ಕೊಬಿಟ್ಟಿದ್ದೀನಿ. ಅದು ರಂಗೋಲಿ ಬಿಟ್ಟರೆ ಎಲ್ಲ ಕಾಲಿಗೆ ಸಿಗ್ತಾ ಇರುತ್ತೆ ಅಂದ್ಬಿಟ್ಟು ಈ ಥರ ಬಣ್ಣದಲ್ಲಿ ರಂಗೋಲಿ ಬಿಟ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಬಿಟ್ಟಿದ್ದೀನಿ. ಬಣ್ಣದಲ್ಲಿ ಬಿಟ್ಬಿಟ್ಟಿದ್ದೀನಿ. ದೀಪ ಎಲ್ಲ ಹಚ್ಬಿಟ್ಟು ನಾಷ್ಟ ಮಾಡಿಕೊಂಡು ಹಾಗೆ ತೋಟದ ಹತ್ರ ಹೊರಟ್ವಿ. ತೋಟ ಇದು ನಮ್ಮದಲ್ಲ, ಬೇರೆ ಇದ್ದು ರಾಗಿ ತೋಟ ನೋಡಿ ಎಷ್ಟೋ ದಿವಸ ಗುಳಿಯಾಗಿತ್ತು. ಅದಕ್ಕೋಸ್ಕರ ವೀಡಿಯೋ ಮಾಡ್ಕೊಂಡಿದ್ದೀನಿ. ಹಾಗೆ ನಮ್ಮ ತೋಟದ ಹತ್ರ ಈ ಥರ ನಾಗರಕಲ್ಲಿ ಶಿಲೆ ಇಟ್ಕೊಂಡು ಪೂಜೆ ಕೂಡ ಮಾಡ್ತೀವಿ. ವಾರಕ್ಕೆ 2 ಸತಿ ಪೂಜೆ ಕೂಡ ಮಾಡ್ತಾರೆ. ಅದು ಅಲ್ಲೋಗಿದ್ವಿ, ಪೂಜೆ ಮಾಡಿಸ್ಕೊಂಡು ನಾವು ಅಲ್ಲೇ ಇದ್ದು ಅಲ್ಲಿ ಅಡುಗೆ ಎಲ್ಲ ಮಾಡ್ತೀವಿ. ಅಲ್ಲೇ ಊಟ ಅಡುಗೆ. ನಾವು ಮತ್ತಷ್ಟು ಮಾತಿನೊಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.